ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುರಾವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟುಡೇ ವ್ಲಾಗ್ ಏನಂತ ಹೇಳಿದ್ರೆ ಭೀಮ್ ಅಮಾವಾಸ್ಯೆ ಇದೆಯಲ್ಲ, ಸೊ ಇವತ್ತು ನಾನು ನಮ್ಮ ಮನೇಲಿ ಭೀಮ್ ಅಮಾವಾಸ್ಯೆ ಪೂಜೆ ಹೇಗೆ ಮಾಡ್ತೀನಿ ಅಂತ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನಾನು. ಇನ್ನು ಪೂಜೆ ಮಾಡೋಕ್ಕೆ ಪೂಜೆ ಸಾಮಾನು ಮತ್ತು ಅರಿಶಿನ ಕುಂಕುಮ ಬಾಳೆಹಣ್ಣು ಹೂವು ಎಲ್ಲ ತೊಗೊಂಡಿದ್ದೀನಿ. ಇನ್ನು ಕೈ ಕಟ್ಟೋಕ್ಕೆ ದಾರ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಚೊಂಬಲ್ಲಿ ನೀರು ಮತ್ತು ಒಂದು ತಟ್ಟೆನ ರೆಡಿ ಮಾಡಿಕೊಂಡಿದ್ದೀನಿ. ಇನ್ನು ಮಲ್ಲಿಗೆ ಹೂವು ಅಂತೂ ಕೇಳಿ ತರಿಸ್ಕೊಂಡಿರೋದು, ತುಂಬ ಇಷ್ಟಪಟ್ಟು ಹೂವನ್ನು ಮುಡ್ಕೊಳ್ಳೋಕ್ಕೆ ಅಂತ ಹೇಳಿ. ಇನ್ನು ಇವತ್ತಿನ ಔಟ್ಫಿಟ್ ಇದಾಗಿದೆ. ಹೇಗಿದೆ ಅಂತ ಹೇಳಿ ಫುಲ್ ಶೋ ಮಾಡ್ತೀನಿ ರೀ. ಇನ್ನು ನಾನು ವೇರ್ ಮಾಡಿರುವಂಥ ಸೆಮಿ ಕ್ರೇಪ್ ಸ್ಯಾರಿ ರಾಯಲ್ ಬ್ಲೂ ಟ್ರೆಂಡಿಂಗ್ ಸ್ಯಾರಿ ಅಂತಲೇ ಹೇಳ್ಬೋದು. ಹಾಗೆ ಈ ಸ್ಯಾರಿ ವೇರ್ ಮಾಡೋಕ್ಕೆ ತುಂಬ ಕಂಫರ್ಟಬಲ್ ಅಂತಲೇ ಹೇಳ್ಬೋದು. ನನಗೂ ತುಂಬ ಇಷ್ಟಪಟ್ಟು ಈ ಸ್ಯಾರಿನ ತಗೊಂಡಿದ್ದಾಯಿತು. ಸೊ ನೆಕ್ಸ್ಟು ಇನ್ನು ರಾಮ್ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬಂದರು. ಸಂಜೆ ನಾನು ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಸೊ ಅವರು ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಇನ್ನು ನಾನು ಹೇಗೆಲ್ಲ ನನ್ನ ಭೀಮ್ ಅಮಾವಾಸ್ಯೆ ದಿನ ಪೂಜೆ ಹೇಗೆ ಮಾಡ್ತೀನಿ ನನ್ನ ಹಸ್ಬೆಂಡ್ಗೆ ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಸೊ ನನಗೆ ಹೇಗೆ ಬರುತ್ತೆ, ಸೊ ನಾನು ಅದೇ ಥರ ಮಾಡ್ತೀನಿ, ಸಿಂಪಲ್ಲಾಗಿ ಮಾಡ್ತೀನಿ ಅಷ್ಟೇ. ನೆಕ್ಸ್ಟು ಇನ್ನು ಟೈಮ್ ಶುರು ಮಾಡ್ಕೊಳ್ಳೋಣ ಅಂತೇಳಿ ಸಂಜೆ 5 ಅಷ್ಟಾಗಿತ್ತಲ್ಲ. ಸೊ ನಾನು ಪೂಜೆ ಮುಗಿಸ್ಕೊಂಡು ಹೊರ್ಗಡೆ ಎಲ್ಲ ಹೋಗ್ಬೋದು ಅಂತೇಳಿ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೆ. ಇನ್ನು ಪಾಪು ಅಂತೂ ನಾನೇನಾದರೂ ಮಾಡ್ತಿದ್ರೆ ಏನೋ ಕ್ಯೂರಿಯಾಸಿಟಿಲಿ ನೋಡ್ತಾ ಇದ್ರೆ ಅಂತಲೇ ಹೇಳ್ಬೋದು. ಇನ್ನು ಭೀಮ್ ಅಮಾವಾಸ್ಯೆ ದಿನ ಕೆಲವರು ವ್ರತ ಮಾಡಿ ಕೂಡ ಏನು ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಉಪವಾಸ ಎಲ್ಲ ಇದ್ದು ಭೀಮ ವ್ರತ ಅಂತಲೇ ಇರುತ್ತೆ. ಸೊ ಅದೇ ಆದಂಥ ಪದ್ಧತಿಯಲ್ಲಿ ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಮದುವೆ ಆಗಿರೋರು ಅವ್ರ ಗಂಡಂದಿರಿಗೆ ಪಾತ್ ಪೂಜೆ ಮಾಡ್ತಾರೆ. ಮತ್ತು ಮದುವೆ ಆಗದೆ ಇರೋರು ಸೊ ಒಳ್ಳೆ ಗಂಡ ಸಿಗಲಿ ಅಂತ ಹೇಳಿ ಈ ಭೀಮ್ ಅಮಾವಾಸ್ಯೆ ದಿನ ವ್ರತ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನಾನು ಇದು ಇಲ್ಲಾಂದ್ರೂ 9 ಇಯರ್ಸ್ ಅಂತ ಅನಿಸುತ್ತೆ ಕಂಟಿನ್ಯೂಸ್ಲಿ ನಾನು ರಾಮಿಗೆ ಮಾಡ್ಕೊಂಬರ್ತಿರೋದು. ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಈ ಥರ ಏನೋ ಒಂದು ಗಂಡನಿಗೋಸ್ಕರ ಅವರಿಗೆ ಒಳ್ಳೆಯ ಆರೋಗ್ಯ, ಆಯುಷ್ಯು ಮತ್ತು ಸುಖ ಶಾಂತಿ ಎಲ್ಲ ಸಕಲ ಸಿದ್ಧಿ ಪ್ರಾಪ್ತಿ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋದು ತುಂಬ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ವರ್ಷಕ್ಕೊಂದ್ಸತಿ ಮಾಡ್ತೀವಿ ಗಂಡನ ಪಾದ ಪೂಜೆ ಭೀಮ್ ಅಮಾವಾಸ್ಯೆ ದಿನ. ಇದು ಒಂದು ಹಬ್ಬದ ಥರನೇ ಅಂತಲೇ ಹೇಳ್ಬೋದು. ಸೊ ಇನ್ನು ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿದ್ರೆ ಅವ್ರು ಬರೋವರೆಗೂ ಕಾದು ಈ ಪೂಜೆ ಮಾಡೋದ್ರಲ್ಲಿ ಏನೋ ಒಂದು ಖುಷಿ ಅಂತಲೇ ಹೇಳ್ಬೋದು. ಹಾಗೆ ನನಗೆ ಮದುವೆ ಆದಾಗ ಸ್ಟಾರ್ಟಿಂಗ್ ಹೇಗೆ ಹೇಳ್ಕೊಟ್ಟಿದ್ದಾರೋ ಸೊ ಅದೇ ಥರ ನಾನು ಗಂಡನ ಪಾದ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಕೆಲವರು ಅವ್ರವ್ರಿಗೆ ಹೇಗೆ ಅನಿಸುತ್ತೋ ಇಲ್ಲ ಅವ್ರಿಗೆ ಹೇಗೆ ಹೇಳ್ಕೊಟ್ಟಿರ್ತಾರೋ ಅದೇ ಥರ ಮಾಡ್ತಾರೆ. ಸೊ ನಾನು ಕೂಡ ನನಗೆ ಸ್ಟಾರ್ಟಿಂಗ್ ಯಾವ ಥರ ಹೇಳ್ಕೊಟ್ಟಿದ್ರು ಸೊ ನಾನು ಅದೇ ಥರ ಇಲ್ಲಿವರೆಗೂ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ನಾನು ಕಾಲೆಲ್ಲ ತೊಳೆದು ಸೊ ಅರಿಶಿನ ಕುಂಕುಮ ಇಟ್ಟು ಹೂವೆಲ್ಲ ಹಾಕಿ ನೆಕ್ಸ್ಟು ನನ್ನ ಹೀಗೆ ತಂದಿರುವಂಥ ಮಲ್ಲಿಗೆ ಹೂವನ್ನು ಕೂಡ ಅವ್ರ ಪಾದಕ್ಕಿಟ್ಟು ಆನಂತರ ನಾನು ಪೂಜೆ ಎಲ್ಲ ಮಾಡಾದಮೇಲೆ ಅವ್ರ ಕೈಯಾರನ ನಾನು ಅದನ್ನು ಏನು ಮುಡಿಗೆ ಏನು ನನ್ನ ತಲೆಗೆ ಮುಡ್ಸ್ಕೊತೀನಿ ಅಂತಲೇ ಹೇಳ್ಬೋದು.
ಇನ್ನು ಪೂಜೆ ಎಲ್ಲ ಮುಗಿದ್ಮೇಲೆ ಏನು ಕೈಗೆಲ್ಲ ರಕ್ಷಾ ಅದು ದಾರ ಎಲ್ಲ ಕಟ್ಕೊಂಡಾಗಿ ಮತ್ತು ನಾನಲ್ಲಿ ಅವರ ಪಾದದಲ್ಲಿ ಇಟ್ಟಿದ್ದ ಹೂನನ್ನು ಅವ್ರ ಕೈಯಾರನೆ ನಾನು ಮುಡಿಗೆ ಮುಡಿಸ್ಕೊಂಡಾದ್ಮೇಲೆ ನೆಕ್ಸ್ಟು ನಾನು ಅವ್ರ ಪಾಲಿಗೆ ಏನು ಪಾದಕ್ಕೆ ಬಿದ್ದು ಆಶೀರ್ವಾದ ತೊಗೋತೀನಿ ಅಂತಲೇ ಹೇಳ್ಬೋದು. ವರ್ಷಕ್ಕೊಂದೇ ಸತಿ ಅನಿಸುತ್ತೆ ನಾನು ಅವ್ರ ಕಾಲಿಗೆ ಬೀಳೋದು. ನೆಕ್ಸ್ಟು ಇನ್ನು ಈ ಪೂಜೆ ಆದಮೇಲೆ ಖಾಲಿ ಕೈಯಲ್ಲಿ ಇರಬಾರ್ದಂತ ಹೇಳಿ ನಮಗೇನಾದರೂ ಒಂದು ದಕ್ಷಿಣೆನೋ ಏನೋ ಕೊಡ್ತಾರೆ ಅಂತಲೇ ಹೇಳ್ಬೋದು. ಅವ್ರು ಏನು ಕೊಡ್ತಾರೆ ಅದನ್ನು ಖುಷಿಯಾಗಿ ಇಸ್ಕೊಳ್ಳೋದು ಒಂದು ಏನು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇನ್ನು ಎಲ್ಲ ಪೂಜೆ ಎಲ್ಲ ಮುಗಿಸಾದ್ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಇನ್ನು ನಾವು ಹತ್ರದಲ್ಲಿ ಬರೋದೇ ರೆಗ್ಯುಲರ್ ದೇವಸ್ಥಾನ ಅಂತೇಳಿದ್ರೆ ಮಧುರಮ್ಮನ ದೇವಸ್ಥಾನ. ಸೊ ಇವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ ತುಂಬಾ ಕ್ರೌಡ್ ಇತ್ತಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಏನಂತ ಹೇಳಿದ್ರೆ ನಮ್ಮ ಥರನೇ ಎಷ್ಟೋ ಜನ ಮದುವೆ ಆದಮೇಲೆ ಹೊಸ ಮದುವೆ ಆಗಿರೋರು ಮತ್ತು ಇನ್ನು ಗಂಡನ ಪೂಜೆ ಏನು ಪಾದ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಎಷ್ಟೊಂದು ಜನ ಬಂದಿರೋರು ನೋಡ್ತಿರ್ಬೋದು, ಕಪಲ್ ಅಂತಲೇ ಹೇಳ್ಬೋದು. ಇನ್ನು ಇವತ್ತು ತಾಯಿ ಮಧುರಮ್ಮನಿಗೆ ಯಾವ ಥರ ಎಲ್ಲ ಅಲಂಕಾರ ಮಾಡಿದ್ದಾರೆ ನೋಡಿ. ಇಲ್ಲಂತೂ ವಿಶೇಷವಾಗಿ ಏನಾದರೂ ಇದ್ದರೆ ಆ ತಾಯಿ ನೋಡೋಕ್ಕೆ ಚೆಂದ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಮಗೂ ಕೂಡ ಸ್ವಲ್ಪ ಮುಂದೆಗಡೆ ಪ್ರಸಾದ ಕೊಡ್ತಾಯಿದ್ರು. ದೇವಿ ಪ್ರಸಾದನೂ ಕೂಡ ಸಿಕ್ತು ಅಂತಲೇ ಹೇಳ್ಬೋದು. ಸೊ ನಾನು ಸ್ವಲ್ಪನೇ ತೊಗೊಂಡಿದ್ದೆ ಅಷ್ಟೇ ಪ್ರಸಾದ. ಯಾಕಂದರೆ ರಾಮ್ ಕೆಲಸ ಮುಗಿಸ್ಕೊಂಡು ಬಂದರೆ ಆದಮೇಲೆ ಯಾವುದೇ ಥರ ಮನೇಲಿ ಸ್ನ್ಯಾಕ್ಸ್ನ ನಾನು ಕೊಟ್ಟಿರಲಿಲ್ಲ. ಸೊ ಟೀ, ಕಾಫಿ ಈ ಥರ. ಸೊ ಅವ್ರಿಗೆ ಸ್ವಲ್ಪ ಕುಡಿಬೇಕಂತ ಅನಿಸ್ತಾಯಿತ್ತು. ಮಳೆ ಬರ್ತಿತ್ತಲ್ವ, ಏನಾದರೂ ತೊಗೊಳ್ಳೋಣ ಅಂತೇಳಿ. ಸೊ ಹಾಗೆ ಲೈಟಾಗಿ ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಹಾಗೆ ಕಾಫಿನೂ ತೊಗೊಂಡೋಗಿ ಕುಡಿಬೋದು ಅಂತೇಳಿ ಒಂದು ಹೋಟೆಲ್ಗೆ ಬಂದಿದ್ವಿ. ಇನ್ನು ನಾನು ರಾಮ್ ಕಾಫಿನ ಆರ್ಡರ್ ಮಾಡ್ಕೊಂಡಿದ್ವಿ. ಬಂದಿತ್ತು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಕಾಫಿ. ಸೊ ನಾವು ಕಾಫಿ ಕುಡ್ದಾದ್ಮೇಲೆ ಮಕ್ಕಳಿಗೇನಾದರೂ ಸ್ಟಾರ್ಟರ್ಸ್ ತೊಗೊಳ್ಳೋಣ ಅಂತ ಹೇಳಿ ಮಶ್ರೂಮ್ ಪೆಪ್ಪರ್ಸ್ ಟ್ರೈ ಹೇಳಿದ್ರು. ಸೊ ಅದು ಬರೋ ಅಷ್ಟರಲ್ಲಿ ಕಾಫಿ ಎಲ್ಲ ಕುಡ್ಕೊಳ್ಳೋಣ ಅಂತೇಳಿ ಕುಡ್ಕೊತಾ ಇದ್ವಿ. ಇನ್ನು ಮಧ್ಯ ಕ್ರಿಶು ಅಂತೂ ಏನಾದರೂ ಒಂದು ಚೇಷ್ಟೆ ಮಾಡ್ತಾನೆ ಇದ್ದ, ಮೊಬೈಲ್ ನೋಡೋದು ಈ ಥರ ಅಂತೇಳಿ. ಇನ್ನು ಸೋಹನ್ ನನ್ನ ಜೊತೆ ಆಟ ಆಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದ ಅಂತಲೇ ಹೇಳ್ಬೋದು. ಇನ್ನು ಮಕ್ಕಳಿದ್ದ ಕಡೆ ಬೇಜಾರೇ ಆಗಲ್ಲ ಅಂತ ಹೇಳ್ತಾರೆ. ಸೊ ಸೋಹನ್ ಅಂತೂ ಏನಾದರೂ ಒಂದು ತೋರಿಸ್ಕೊಂಡು ಇಲ್ಲ ಮತ್ತೊಂದು ಏನಾದರೂ ಮಾಡಿಕೊಂಡು ಟೈಮ್ನ ಸ್ಪೆಂಡ್ ಮಾಡ್ತಾನೆ ಅಂತಲೇ ಹೇಳ್ಬೋದು. ಇನ್ನು ಅವನ ಜೊತೆ ನಾವು ಏನು ಆಟ ಆಡಿಕೊಂಡು ಅವ್ನು ಹೇಳೋದನ್ನೆಲ್ಲ ಮಾಡ್ಕೊಂಡು ಎಷ್ಟೋ ಟೈಮ್ನ ಪಾಸ್ ಮಾಡ್ತೀವಿ. ಸೊ ಇನ್ನು ನಾವು ಮಾಡಿದಂಥ ಪೆಪ್ಪರ್ ಡ್ರೈ ಕೂಡ ಬಂದಿತ್ತು, ಮಶ್ರೂಮ್. ಸೊ ಕ್ರಿಶುನಂತೂ ಅವನದೇ ಬೇರೆ ಥರ ಅದು ಇದು ಅಂತ ಕೇಳ್ತಾನೆ ಇರ್ತಾನೆ. ಸೊ ಅವನಿಗೆ ಹಾಗೆ ತಿನ್ನಿಸ್ತಾಯಿದ್ರು ನಮ್ಮ ಮನೆಯವರು. ಸೊ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಯಿತು. ಸೊ ಮನೇಲಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತೇಳಿ ಅಡುಗೆ ಇವತ್ತು ಒಬ್ಬಟ್ಟು ಮಾಡ್ಕೊಂಡಿದ್ವಿ. ಒಬ್ಬಟ್ಟು ಜೊತೆ ಫಸ್ಟು ನುಗ್ಗೆಕಾಯಿ ಸಾಂಬಾರು ಮತ್ತು ರೈಸ್ ಮಾಡ್ಕೊಂಡಿದ್ವಿ. ಸೊ ಅದ್ರ ಜೊತೆ ಒಬ್ಬಟ್ಟು ಮತ್ತು ಇದು ತಿನ್ಕೊಳ್ಳೋಣ ಅಂಥೇಳಿ ಮಾಡ್ಕೊಂಡಿದ್ವಿ ಅಂತಲೇ ಹೇಳ್ಬೋದು. ಇದು ಸ್ವಲ್ಪನೇ ಕಂಟೆಂಟಾಗಿ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಓಕೆ, ನನ್ನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಡುಗೆ ಅಂತೂ ರೆಡಿಯಾಗಿದೆ, ಒಬ್ಬಟ್ಟೆಲ್ಲ. ಸೊ ತಿಂದ್ಬಿಟ್ಟು ನಾವು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಟೈಮ್ ಬಂದು 8 o'clock ಆಗ್ತಿದೆ. ಊಟ ನಾವು ಮಾಡ್ಕೊಂಡು ಮಕ್ಕಳೆಲ್ಲ ಮಾಡ್ಕೊಳ್ಳೋಷ್ಟಕ್ಕೆ ಲೇಟ್ ಆಗುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.